ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋ ಬಂದು ಮಾರ್ಚ್ 19 ಮಾಡಿರುವಂಥದ್ದು. ನಾನು ಮತ್ತು ನನ್ನ ಹಸ್ಬೆಂಡ್, ಕಸಿನ್ಸ್ ಎಲ್ಲರೂ ನಾವು ದುಬಾರ್ ಎಲಿಫೆಂಟ್ ಕ್ಯಾಂಪ್ಗೆ ಹೋಗಿದ್ವಿ. ಆ್ಯಕ್ಚುಲಿ ಈ ಥರ ನಡ್ಕೊಂಡು ಹೋಗ್ಲಿಕ್ಕೆ ಯಾವಾಗಲೂ ಇರೋದಿಲ್ಲ. ನೀರು ಕಡಿಮೆ ಆದಾಗ ಮಾತ್ರ ನಾವು ಈ ಚೀಲಗಳನ್ನ ಹಾಕಿರ್ತಾರೆ. ಈ ಚೀಲಗಳನ್ನ ಮುಖಾಂತರ ನಾವು ನಡ್ಕೊಂಡೋಗಿ ಆ ಕಡೆ ಎಲಿಫೆಂಟ್ ಇರೋ ಜಾಗಗಳಿಗೆ ನಾವು ಹೋಗ್ಬೋದು. ಸೊ ತುಂಬ ನೀರಿದ್ದಾಗ ನಾವು ಬೋಟಲ್ಲಿ ಹೋಗಬೇಕಾಗುತ್ತೆ. ಸೊ ಅಲ್ಲಿಗೆ ಎಂಟ್ರಿ ಫೀಸ್ ಬಂದು 150ರಿಂದ 200 ರೂಪಾಯಿ ತನಕ ಇರುತ್ತೆ. 200 ರೂಪಾಯಿ ಬಂದು ಸಂಡೇ ಮತ್ತು ಹಾಲಿಡೇ ಟೈಮ್ಗಳಲ್ಲಿ ಇರುತ್ತೆ. ಹಾಗೆಯೇ ಟೈಮಿಂಗ್ಸ್ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆ ಮತ್ತು ಸಂಜೆ 4:30ರಿಂದ 5:30 ತನಕ. ಆ ಆನೆಗಳು ಬಂದು ಸ್ನಾನ ಮಾಡಿ ಊಟ ಮಾಡಿ ಮತ್ತೆ ನೆಕ್ಸ್ಟು ಅವು ಕಾಡಿಗೆ ಹೋಗ್ತವೆ. ಮತ್ತು ಬೆಳಗ್ಗೆ ಬಂದು ಹೋದ್ಮೇಲೆ ಸಂಜೆ ತಿರ್ಗಾ 4:30ಗೆ ಸ್ನಾನ ಜಾಗಕ್ಕೆ ಬರುವಂಥದ್ದು. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಇದು ಬಂದು ಕಂಜನ್ ಆನೆ. ಸೊ ದಸರಾ ಟೈಮಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತಹ ಆನೆ. ಈ ಕಡೆ ಇರುವಂಥದ್ದು ಮಾರ್ತಾಂಡ ಆನೆ. ಸೊ ಮೊನ್ನೆ ನಡೆದಂಥ ಇನ್ಸಿಡೆಂಟು ಎಲ್ರಿಗೂ ತಿಳಿದೇ ಇದೆ. ಕಂಜನ್ ಆನೆ ಮಾರ್ತಾಂಡ ಆನೆ ಮೇಲೆ ಏಕಾಏಕಿ ದಾಳಿ ಮಾಡಿರೋದ್ರಿಂದಾಗಿ ಒಬ್ಬ ಮಹಿಳೆ ಸಾವನ್ನಪ್ಪಿದ್ದಾರೆ. ಹಾಗೂ ಗಾಯದ ತೀವ್ರತೆಯಿಂದಾಗಿ ಮಾರ್ತಾಂಡ ಆನೆ ಕೂಡ ಸಾವನ್ನಪ್ಪಿದೆ. ಸೊ ಈ ವಿಷಯನ ಕೇಳೋದಕ್ಕೆ ತುಂಬಾ ಬೇಜಾರು ಅನಿಸುತ್ತೆ. ಯಾಕಂದರೆ ನಾವು ಆ ದಿನ ಆನೆಗಳನ್ನ ನೋಡೋಕೆ ಹೋಗಿರುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಎಲ್ಲ ಆನೆಗಳಿಗಿಂತ ತುಂಬ ಮುದ್ದಾಗಿ ಆಟಾಡ್ತಾ ಇದ್ದಂಥ ಈ ಮಕನ ಮಾರ್ತಾಂಡ ಆನೆ. ಸೊ ಅಲ್ಲಿರೋ ಎಲ್ರಿಗೂ ನೀರನ್ನ ಹಾರಿಸ್ತಾ ಇತ್ತು. ಮತ್ತು ಈ ಆನೆ ಯಾವಾಗ್ಲೂ ಶಾಂತ ಸ್ವಭಾವದ ಆನೆ ಅಂತ ಹೇಳ್ತಿದ್ರು. ಸೊ ನಾವಲ್ಲಿ ಹೋಗಿದ್ದಾಗ ಅವರನ್ನೇ ಹೇಳ್ತಾಯಿದ್ರು, ಕಂಜನ್ ಆನೆಗೂ ಮತ್ತು ಮಾರ್ತಾಂಡ ಆನೆಗೂ ಆಗಲ್ಲ, ದೂರ ನಿಲ್ಲಿಸ್ಕೋ ಕಂಜನ್ ಆನೆ ಅಂತ ಹೇಳಿ ಕಂಜನ್ ಆನೆನ ತುಂಬ ದೂರ ನಿಲ್ಲಿಸಿದ್ರು. ಸೊ ಈ ವಿಷಯ ಕೇಳಿ ತುಂಬಾ ಬೇಜಾರು ಅನಿಸುತ್ತೆ. ಅಷ್ಟು ಮುದ್ದಾಗಿ ಚೆನ್ನಾಗಿ ಎಲ್ಲರ ಜೊತೆ ಎಲ್ಲರನ್ನೂ ಮನರಂಜಿಸ್ತಿತ್ತು. ನಾವು ಕೂಡ ಆನೆಗಳನ್ನೆಲ್ಲ ನೋಡಿ ತುಂಬಾ ಎಂಜಾಯ್ ಮಾಡಿದ್ವಿ ಆ ದಿನ. ಸೊ ಇವತ್ತು ಈ ಆನೆ ಇಲ್ಲ ಅಂತ ಹೇಳಿ ನಮಗೇನೆ ಕೇಳೋದಕ್ಕೆ ತುಂಬಾ ಬೇಜಾರಾಗುತ್ತೆ. ಇಂಥ ಆನೆನ ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳಿ. ಸೊ ಆದರೆ ಯಾರ ಕೈಲೂ ಏನೂ ಮಾಡಲಿಕ್ಕಾಗಿಲ್ಲ ಅಂತಹ ಸಂದರ್ಭ. ಆನೆಗಳಿಗೆ, ಮೂಕ ಪ್ರಾಣಿಗಳಿಗೆ ಯಾವುದೇ ಆಯಿತು, ಯಾವಾಗ ಏನಾಗುತ್ತೆ, ಯಾವ ಟೈಮಲ್ಲಿ ಯಾವ ಥರ ಬಿಹೇವ್ ಮಾಡುತ್ತೆ ಅನ್ನೋದು ಯಾರಿಂದನೂ ಪ್ರೆಡಿಕ್ಟ್ ಮಾಡೋದಕ್ಕಾಗಲ್ಲ. ಲಾಸ್ಟಲ್ಲಿ ನಾವು ಹೋಗ್ಬೇಕಾದ್ರೆ ಆ ಮಾವುತನ ಕೇಳಿದ್ವಿ, ಈ ಆನೆ ಹೆಸರೇನು ಅಂತ ಹೇಳಿ. ಆವಾಗ ಅವರೇ ಹೇಳಿದರು, ಇದು ಮಾರ್ತಾಂಡ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿತ್ತು ಆನೆ ಕೂಡ ನೋಡಲಿಕ್ಕೆ. ನಮಗೆಲ್ರಿಗೂ ತುಂಬಾ ಖುಷಿಯಾಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಾವು ವಿಡಿಯೋನ ನೋಡಿದ್ವಿ.